ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ ಮುಂಬರುವ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸುತ್ತೇನೆ. ಹಾಗಾದರೆ ಈ ಜಾಬ್ ಬಗ್ಗೆ ನೋಡಿ. ವೆಲ್ಕಮ್ ಬ್ಯಾಕ್. ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೊಂದು ನೋಟಿಫಿಕೇಶನ್ ನಾವು ನೋಡ್ಬೋದು. 19/7/2024 RRC ಸೌತ್ ಇಂಡಿಯನ್ ಈಸ್ಟರ್ನ್ ರೈಲ್ವೆ ಆಗಿದೆ. ಸ್ಪೋರ್ಟ್ಸ್ ಪರ್ಸನ್ಗೆ 49 ಪೋಸ್ಟು. ನೋಡೋಣ ಇದ್ರ ಡೀಟೇಲ್ಸ್ ನೋಡಿ. ಸ್ಪೋರ್ಟ್ಸ್ ಪರ್ಸನ್ಗೆ ಸಂಬಂಧಿಸಿರುವಂತೆ 49 ಪೋಸ್ಟ್ಗಳನ್ನು ಬಿಡಲಾಗಿದೆ. ಸೌತ್ ಈಸ್ಟರ್ನ್ ರೈಲ್ವೆ ಸ್ಪೋರ್ಟ್ಸ್ ಪರ್ಸನ್ ಆನ್ಲೈನ್ ಫಾರ್ಮ್ ಆಗಿರ್ತದೆ. ಪೋಸ್ಟ್ ಡೇಟ್ ಬಂದ್ಬಿಟ್ಟು 19/7/2024 ಹಾಗೂ ಲಾಸ್ಟ್ ಡೇಟ್ 20/7. ಜಸ್ಟ್ ಒನ್ ಡೇ ಮಾತ್ರ ಅವ್ನು ಕೊಟ್ಟಿದ್ದಾನೆ. 49 ಪೋಸ್ಟ್ ಆಗಿರ್ತವೆ, ವೇಕೆನ್ಸಿ ಖಾಲಿ ಇರ್ತವೆ. ಇದಕ್ಕೆ ನಾರ್ಮಲ್ ಅಂದರೆ ಸಾಮಾನ್ಯ ವರ್ಗದವರಿಗೆ ಮತ್ತು OBCದವರಿಗೆ 500 ರೂಪಾಯಿ ಫೀ ಇರುತ್ತೆ. ಹಾಗೂ SC/ST ಕ್ಯಾಂಡಿಡೇಟ್ಸಿಗೆ PW ವುಮೆನ್ ಅವ್ರಿಗೆಲ್ಲ 250 ಇರುತ್ತೆ. ಆ್ಯಂಡ್ ಇದು IPO ಅಥವಾ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಪೇಮೆಂಟ್ ಮಾಡಲಾಗಿರುತ್ತದೆ. ಆ್ಯಂಡ್ ಈ ಸ್ಟಾರ್ಟಿಂಗ್ ಅಪ್ಲೈ ಡೇಟ್ ಬಂದ್ಬಿಟ್ಟು 20. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 19/8/2024 ಟೈಮ್ ಇರುತ್ತದೆ. ಇಲ್ಲಿ ಡೇಟ್ ಕರೆಕ್ಷನ್ ಆಗಬೇಕದು. ಓಕೆ, ಅದಂತರ ಮತ್ತು ಬೇರೆ ಸ್ಟೇಟ್ಗಳಿಗೆ ಸಿಕ್ಕಿಂ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಅಥವಾ ಈ ಹಿಮಾಚಲ್ ಪ್ರದೇಶ, ಅಂಡಮಾನ್ ನಿಕೋಬಾರ್, ಇವಕ್ಕೆಲ್ಲ 29/8/2024 ಡೇಟ್ ಎಕ್ಸ್ಟೆಂಡ್ ಇದೆ ಅವ್ರ ಕಡೆ. ಆಮೇಲೆ ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು 18 to 25 ಇಯರ್ಸ್ ಒಳಗಡೆ ಇರಬೇಕು. ಆಮೇಲೆ ಇಲ್ಲಿ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಇರುವುದಿಲ್ಲ. SC/ST ಕ್ಯಾಂಡಿಡೇಟ್ ಅವ್ರಿಗೆ, OBCದವ್ರಿಗೆ ಇರಲ್ಲ. ಆಮೇಲೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಫಾರ್ ಗ್ರೂಪ್ ಸಿ ಲೆವೆಲ್ 2 ಲೆವೆಲ್ 3 ಅಂದರೆ ಅವ್ರಿಗೆ ಕ್ಯಾಂಡಿಡೇಟ್ ಶುಡ್ ಪಾಸ್ ಇನ್ 12th ಪಾಸ್ ಆಗಿರಬೇಕು ಅವರು. ಆಮೇಲೆ ಗ್ರೂಪ್ ಡಿ ಅವ್ರಿಗೆ ಲೆವೆಲ್ 1 ಕ್ಯಾಂಡಿಡೇಟ್ಸ್ ಅವ್ರಿಗೆ ಶುಡ್ ಬಿ ಪಾಸ್ 10th ಆರ್ ITI ಆಗಿರಬೇಕು. ಪೋಸ್ಟ್ ಕ್ಯಾಟಗರಿ ನೇಮ್ ಬಂದ್ಬಿಟ್ಟು ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಲೆವೆಲ್ 2 ಲೆವೆಲ್ 3 ಅಂತ ಇರುತ್ತೆ. ಇದರಲ್ಲಿ 16, ಇದರಲ್ಲಿ 33, ಟೋಟಲ್ 49 ಪೋಸ್ಟ್ಗಳಾಗಿರ್ತವೆ. ಇನ್ನು ನೀವು ಆಫಿಷಿಯಲ್ ನೋಟಿಫಿಕೇಶನ್ ನೋಡ್ತೀರಾ ಅಂದರೆ ಸೌತ್ ಈಸ್ಟರ್ನ್ ರೈಲ್ವೆ ಕಡೆಯಿಂದ ಈ ರೀತಿ ಬಿಟ್ಟಿದ್ದಾರೆ. ಈ ಸ್ಪೋರ್ಟ್ಸ್ ಯಾವ ಇರಬೇಕು, ಯಾವುದಾದ್ರು ಪೋಸ್ಟ್ ಅಂತ ನೀವು ನೋಡ್ಬೋದು. ಇಲ್ಲಿ ಅಥ್ಲೆಟಿಕ್ಸ್ ಮೆನ್, ಬಾಕ್ಸಿಂಗ್ ಮೆನ್, ಬಾಡಿ ಬಿಲ್ಡಿಂಗ್ ಮೆನ್ ಆಗಿರ್ಬೋದು, ಚೆಸ್ ಮೆನ್ ಆಗಿರ್ಬೋದು, ಕ್ರಿಕೆಟ್ ಮೆನ್ ಆಗಿರ್ಬೋದು, ಫುಟ್ಬಾಲ್ ಮೆನ್ ಆಗಿರ್ಬೋದು, ರೈಫಲ್ ಶೂಟಿಂಗ್ ವುಮೆನ್ ಆಗಿರ್ತಾರೆ, ಸ್ವಿಮ್ಮಿಂಗ್ ಮೆನ್ ಆಗಿರ್ಬೋದು. ಅವ್ರಿಗೆ ಯಾವುದಾದ್ರು ಪೋಸ್ಟ್ ಇದ್ದಾವೆ. ಆಮೇಲೆ ಅವ್ರಿಗೆ ಪೇ ಮಾಡುವಂಥ ಸ್ಕೇಲ್ ಯಾವುದಾಗಿರುತ್ತೆ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಾನು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅದೇ ಥರ ನೋಡ್ಬೋದು, ಹಾಕಿ ಆಗಿರ್ಬೋದು, ಮೆನ್ ವುಮೆನ್ ಎರಡೂ ಬಿಟ್ಟಿದ್ದಾರೆ, ಕಬಡ್ಡಿ ವುಮೆನ್ ಬಿಟ್ಟಿದ್ದಾರೆ, ಪವರ್ ಲಿಫ್ಟಿಂಗ್ ಮೆನ್ ವುಮೆನ್ ಎರಡೂ ಬಿಟ್ಟಿದ್ದಾರೆ, ವಾಟರ್ ಪೋಲೋ ಬಿಟ್ಟಿದ್ದಾರೆ. ಇದೇ ರೀತಿ ನೋಡ್ಬೋದು ನೀವು, ತುಂಬ ಪೋಸ್ಟ್ಗಳಿದ್ದಾವೆ. ಸೊ 10th ಪಾಸ್ ಆದವ್ರಿಗೆ ಅಥವಾ 12th ಪಾಸ್ ಆದವ್ರಿಗೆ ಅಥವಾ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.